ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಒಕ್ಕಲಿಗರ ಮೀಸಲಾತಿ ಕೋಟಾ ಕಡಿಮೆ ಮಾಡಿ ಮುಸ್ಲಿಮರಿಗೆ ನೀಡಿದ್ದೆ ನಾನು. ಕುಟುಂಬ ಸಮೇತ ಅಯೋಧ್ಯೆಗೆ ಹೋಗ್ತೇನೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿಕೆ. ಕೌಟುಂಬಿಕ ಕಲಹ ಹಿನ್ನೆಲೆ ಪೊಲೀಸ್ ಕಾನ್ಸ್ಟೇಬಲ್ ಆತ್ಮಹತ್ಯೆಗೆ ಶರಣು. ಮತ್ತು ಮಂಗಳಮುಖಿಯರು ಲೈಂಗಿಕ ವೃತ್ತಿಯವರಿಗೆ ವಿಶೇಷವಾದ ಹಕ್ಕು ರಕ್ಷಣೆ ಇದೆ. ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿ.ಕೆ. ರವಿಕಾಂತ್ ಸಲಹೆ. ವಾರ್ತೆಗಳ ವಿವರ. ಅಂದು ಒಕ್ಕಲಿಗರಿಗೆ ಕೊಡಲಾಗಿದ್ದ ಒಳ ಮೀಸಲಾತಿ ಕೋಟಾದಲ್ಲಿ ಕಡಿಮೆ ಮಾಡಿ ಅದನ್ನು ಮುಸ್ಲಿಮರಿಗೆ ನೀಡಿದ್ದೆ ನಾನು. ಜನವರಿ 22ಕ್ಕೆ ಅಯೋಧ್ಯೆಗೆ ಬರುವಂತೆ ಕರೆ ಬಂದಿದ್ದು, ನಾನು ಮತ್ತು ಕುಟುಂಬ ಸಮೇತವಾಗಿ ಅಯೋಧ್ಯೆಗೆ ಹೋಗುತ್ತೇವೆ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ತಿಳಿಸಿದ್ದಾರೆ. ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಬಗ್ಗೆ ಸಚಿವ ಸಂಪುಟ ಸಭೆ ನಿರ್ಣಯ ಮಾಡಿ ಕೇಂದ್ರಕ್ಕೆ ಕಳಿಸಿದೆ. ಅಂದು ಒಕ್ಕಲಿಗರಿಗೆ ಕೊಟ್ಟಿದ್ದ ಮೀಸಲಾತಿ ಕೋಟಾ ಕಡಿಮೆ ಮಾಡಿ ಮುಸ್ಲಿಮರಿಗೆ ಕೊಟ್ಟಿದ್ದು ನಾನು. ಮಲ್ಲಿಕಾರ್ಜುನ ಖರ್ಗೆ ಅವರು ಸಂವಿಧಾನ ಕೊಟ್ಟ ಮೀಸಲಾತಿ ಭರ್ತಿ ಮಾಡಲು ಆಗದಿದ್ದಾಗ ಉದ್ಯೋಗದಲ್ಲಿ ಪದೋನ್ನತಿ ಬಗ್ಗೆ ಜಾರಿ ಮಾಡಲು ಕೇಳಿದರು. 15% ಎಸ್ಸಿಗಳಿಗೆ, 3% ಎಸ್ಟಿಗಳಿಗೆ ಮೀಸಲಾತಿ ಇತ್ತು. ಆದರೆ ಉದ್ಯೋಗದಲ್ಲಿ ಈ ಮೀಸಲಾತಿ ಪ್ರಮಾಣ ತಲುಪದೆ ಹೋದಾಗ ನಾನು ಅದನ್ನು 15% 18ಕ್ಕೆ, 3% 5ಕ್ಕೆ ಏರಿಸಿದೆ. ಇದೆಲ್ಲವನ್ನು ಕೂಡ ನಾನು ಸಿಎಂ ಆಗಿದ್ದ ಅವಧಿಯಲ್ಲಿ ಮಾಡಿರುವುದಾಗಿ ಮೀಸಲಾತಿ ಬಗ್ಗೆ ತಮ್ಮ ಅವಧಿಯಲ್ಲಿ ಕೈಗೊಂಡ ತೀರ್ಮಾನಗಳ ಬಗ್ಗೆ ದೇವೇಗೌಡರು ಇದೇ ವೇಳೆ ಸ್ಮರಿಸಿದರು. Now we have come to the conclusion to recommend for the union. You want to shift. ಇಷ್ಟು ದಿನ ಹಿಂದ ಏನು ಹೇಳಿದ್ದೆ ದೇವರು ಏನು ಮಾಡಿದರು ಈ ರಾಜ್ಯದಲ್ಲಿ ಅನ್ನೋದನ್ನ ಮರಮಾಚುವಂತ ಕೆಲಸ ಇಷ್ಟು. ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ರಾಜಣ್ಣ ಅವರು ಚುನಾವಣೆ ಮುಗಿಯೋ ವೇಳೆಯಲ್ಲಿ ನನಗೆ ಜ್ವರ ಬಂದು ಮಲಗಿದ್ದೆ. ಆಗ ಅವರು, ನೀವು ಬಂದ್ರೆ ನಾನು ಗೆಲ್ತೀನಿ, ಇಲ್ಲ ಗೆಲ್ಲಲ್ಲ ಅಂದ್ರು. ಅವರು ಜನರಲ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದರು. ಆಗ ಅವರು 700 ಮತಗಳ ಅಂತರದಲ್ಲಿ ಗೆದ್ದರು. ಅವರ ಬಗ್ಗೆ ನನಗೆ ತುಂಬ ಗೌರವ ಇದೆ. ನಾನು ತುಮಕೂರಿನಿಂದ ಸ್ಪರ್ಧೆ ಮಾಡಿದಾಗ ನೀವು ಮುದ್ದು ಹನುಮೇಗೌಡರ ಸ್ಥಾನ ಕಿತ್ಕೊಂಡ್ರಿ ಅಂತ ಬಹಿರಂಗ ಸಭೆಯಲ್ಲಿ ಹೇಳಿದರು. 2019ರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ರಾಜಣ್ಣ ಮಾತನಾಡಿದ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಆದರೆ ಒಂದು ನನ್ನ ಮೇಲೆ ತುಮಕೂರಿನ ನಿಮಗೆಲ್ಲ ಗೊತ್ತಿದೆ, 2018 ನಾನು ಲೋಕಸಭೆ ಹೇಳಿದ್ರೆ ನಾನು ಪಾರ್ಲಿಮೆಂಟಿನಿದ್ದೆ. ನನ್ನ ಮೇಲೆ ಆಪಾದನೆ, ನೀವು ಮುದ್ದನ್ಮೇಗೌಡ ಸೀಟ್ ಕಿತ್ಕೊಂಡ್ರಿ ಬಹಿರಂಗ ಸಭೆಯಲ್ಲಿ. ಆದ್ದರಿಂದ ಇವತ್ತು ಏನು ಈ ಮುಖಂಡರುಗಳು ಅಹಿಂದ ಅಸೀಫ್ ದೇವೇಗೌಡ ಎಲ್ಲ ಕುಮಾರಸ್ವಾಮಿ ಸರ್ಕಾರ ತೆಗೆದಿದ್ದು ಯಾರು? 13 ತಿಂಗಳಿಗೆ ನನ್ನ ಪ್ರಧಾನಮಂತ್ರಿ ಸ್ಥಾನ ತೆಗೆದಿದ್ದು ಯಾರು? ನನ್ನ ರಾಜಕೀಯ ಜೀವನದಲ್ಲಿ 60 ವರ್ಷ ದುಡಿದಿದ್ದೇನೆ. ಯಾವ ಸಮುದಾಯಕ್ಕೆ ಮೀಸಲಾತಿ ಲಾಭ ಆಗಿದೆ, ಇದರ ಲಾಭವನ್ನ ಯಾರು ಪಡೆದಿದ್ದಾರೆ, ಚರ್ಚೆ ಆಗಬೇಕು ಎಂಬುದು ನನ್ನ ಒತ್ತಾಯ ಎಂದರು. ಒಳ ಮೀಸಲಾತಿ ವಿಚಾರವನ್ನ ಕೇಂದ್ರಕ್ಕೆ ಹೊತ್ತು ಹಾಕೋ ಕೆಲಸ ಮಾಡಿದ್ದಾರೆ. ಇದನ್ನೇ ಮುಂದಿಟ್ಟು ಈ ಚುನಾವಣೆಯಲ್ಲಿ ಹೋರಾಟ ಮಾಡಲಾಗುವುದು ಎಂದರು. ಕಡಿಮೆ ಮಾಡಿ ಕಾನೂನು ಕಮಿಷನ್ನಲ್ಲಿ ಒಕ್ಕಲಿಗರಿಗೆ ಏನು ಕೊಟ್ಟಿದ್ರು ಅದನ್ನು ಕಡಿಮೆ ಮಾಡಿ ಆ ಕೋಟಾವನ್ನು ಮುಸ್ಲಿಮರಿಗೆ ಇದು ನಿರ್ಣಯ ಮಾಡಿದ್ದು ದೇವೇಗೌಡ. ಖರ್ಗೆ ಅವರು ಗುಂಡೂರಾವ್ ಸರ್ಕಾರದಲ್ಲಿ ಏನು ಅಂಬೇಡ್ಕರ್ ಕೊಟ್ಟಂತ 18% ಎಸ್ಸಿಗೆ 15, ಎಸ್ಟಿಗೆ 3. ನಾನು ಅಯೋಧ್ಯೆಗೆ ಹೋಗ್ತೇನೆ. ನಾನು ನನ್ನ ಪತ್ನಿ ಕುಮಾರಸ್ವಾಮಿ ಪತ್ನಿ ಹಾಗೂ ನಿಖಿಲ್ ಹೋಗ್ತೇವೆ. ಜನವರಿ 22ಕ್ಕೆ ವಿಶೇಷ ವಿಮಾನ ಮಾಡಿದ್ದಾರೆ, ಅದರಲ್ಲಿ ಹೋಗ್ತೇವೆ. ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಾಗಿ ಮಾಜಿ ಪ್ರಧಾನಿ ದೇವೇಗೌಡರು ತಿಳಿಸಿದರು. ನಾನು ನನ್ನ ಹೆಂಡತಿ ಕುಮಾರಸ್ವಾಮಿ
ಕುಮಾರಸ್ವಾಮಿ ಹೆಂಡತಿ ನಿಖಿಲ್ ಕುಮಾರ್ ಇವರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ನಾನು ಹೋಗಿ 22 ಸಾಯಂಕಾಲೇ ಹೋಗಿ ಸ್ಪೆಷಲ್ ವಿಮಾನ ಮಾಡಿದ್ದಾರೆ. ಕೌಟುಂಬಿಕ ಕಲಹ ಹಿನ್ನೆಲೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ 39 ವರ್ಷದ ಸೋಮಶೇಖರ್ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಸಕಲೇಶಪುರದಲ್ಲಿ ನಡೆದಿದೆ. 39 ವರ್ಷದ ಸೋಮಶೇಖರ್ ಸಕಲೇಶಪುರದಲ್ಲಿ ಪೊಲೀಸ್ ವಾಹನ ಚಾಲಕರಾಗಿ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಪತಿ ಸೋಮಶೇಖರ್ ವಿರುದ್ಧ ಕಿರುಕುಳ ಆರೋಪ ಮಾಡಿ ಪತ್ನಿ ಡಿವೈಎಸ್ಪಿಗೆ ದೂರು ನೀಡಿದ್ದರು. ಇದರಿಂದ ಮನನೊಂದ ಸೋಮಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಸಕಲೇಶಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳಮುಖಿಯರು ಲೈಂಗಿಕ ವೃತ್ತಿ ನಡೆಸುತ್ತಿರುವವರಿಗೆ ವಿಶೇಷವಾದ ಹಕ್ಕುಗಳನ್ನು ಹಾಗೂ ಅವರಿಗೆ ಕಾನೂನಿನ ಅಡಿಯಲ್ಲಿ ವಿಶೇಷವಾದ ರಕ್ಷಣೆಯನ್ನು ಕಲ್ಪಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ರವಿಕಾಂತ್ ಸಲಹೆ ನೀಡಿದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಮುದಾಯ ಸಮ್ಮೇಳನ ಸಮಾವೇಶ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಮಂಗಳಮುಖಿಯವರು ಲೈಂಗಿಕ ವೃತ್ತಿ ನಡೆಸುತ್ತಿರುವವರಿಗೆ ವಿಶೇಷವಾದ ಹಕ್ಕುಗಳನ್ನು ಹಾಗೂ ಅವರಿಗೆ ಕಾನೂನಿನ ಅಡಿಯಲ್ಲಿ ವಿಶೇಷವಾದ ರಕ್ಷಣೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿ ಭಾರತದ ಸಂವಿಧಾನ ಏನಿದೆ ಇರುವ ಮೂಲಭೂತ ಹಕ್ಕುಗಳನ್ನು ಎಲ್ಲ ನಾಗರಿಕರಿಗೆ ಕೊಡಲಾಗಿದ್ದು, ಮಂಗಳಮುಖಿಯವರು ಲೈಂಗಿಕ ವೃತ್ತಿ ನಡೆಸುತ್ತಿರುವವರಿಗೂ ಕೂಡ ಈ ಹಕ್ಕುಗಳನ್ನು ದೊಕ್ಕುವಂತೆ ಮಾಡಲಾಗಿದೆ. ಯಾವುದೇ ಕಚೇರಿ ಮತ್ತು ಸಾರ್ವಜನಿಕ ಕಚೇರಿಗೆ ಹೋಗಲಿ ಇಲ್ಲವೇ ದೂರು ಕೊಡಬೇಕಾದರೆ ಆಸ್ಪತ್ರೆಗೆ ಹೋದರೂ ಕೂಡ ಇವರಿಗೆ ಎಲ್ಲೂ ಕೂಡ ತಾರತಮ್ಯ ಮಾಡಬಾರದು, ಮಾನ್ಯತೆ ಸಿಗಬೇಕೆಂಬುದನ್ನು ಕಾನೂನು ಹೇಳುತ್ತದೆ ಎಂದು ಸಲಹೆ ನೀಡಿದರು. ಹಕ್ಕುಗಳನ್ನ ಮಂಗಳಮುಖಿಯರು ಮತ್ತೆ ಈ ಒಂದು ಯಾರಾದ್ರೆ ಈ ಲೈಂಗಿಕ ವೃತ್ತಿಯನ್ನು ಅವಲಂಬಿಸಿರ್ತಾರೆ ಅವರಿಗೆ ಅನುಕೂಲ ಆಗುವಂತ ಒಂದು ದೃಷ್ಟಿಯಲ್ಲಿ ವಿಶೇಷವಾದಂತಹ ಒಂದು ಅಧಿನಿಯಮವನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಇದರ ಒಂದು ಸದುಪಯೋಗವನ್ನ ಎಲ್ಲ ಬಂಧುಗಳು ಪಡ್ಕೋಬೇಕು. ಆ ಒಂದು ಕಾಯ್ದೆ ಅಡಿಯಲ್ಲಿ ಏನ್ ಹೇಳ್ತಾರೆ, ಎಲ್ಲೂ ತಾರತಮ್ಯ ಮಾಡಬಾರ್ದು ಅವರಿಗೆ. ಈಗ ಫಾರ್ ಎಕ್ಸಾಂಪಲ್ ತಾವು ಯಾವುದೇ ಒಂದು ಕಚೇರಿಗೆ ಹೋಗ್ಲಿ, ಯಾವುದೇ ಒಂದು ಸಾರ್ವಜನಿಕ ಕಚೇರಿಗೆ ಹೋಗ್ಲಿ, ಅಥವಾ ತಮ್ಮ ಕೆಲಸದ ನಿಮಿತ್ತ ಯಾವುದೋ ಒಂದು ಪೊಲೀಸ್ ಠಾಣೆಗೆ ಹೋಗ್ಲಿ, ಅಥವಾ ಯಾರ ಮೇಲೆ ಒಂದು ದೂರು ಕೊಡ್ಬೇಕು, ಆ ಒಂದು ಕೆಲಸದ ನಿಮಿತ್ತ ತಾವು ದೂರನ್ನ ನೀಡೋದಕ್ಕೆ ಹೋಗ್ಲಿ, ಎಲ್ಲಿ ಯಾವ ಒಂದು ಕಚೇರಿಗೆ ಹೋಗಿದ್ರು ಕೂಡ ಅಥವಾ ಒಂದು ಆಸ್ಪತ್ರೆಗೆ ಹೋಗಿದ್ರು ಕೂಡ ನಿಮಗೆ ಆದ್ಯತೆಯ ಮೇಲೆ ಚಿಕಿತ್ಸೆ ಕೊಡಬೇಕು. ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ನಿಮಗೆ ಮಾನ್ಯತೆ ಸಿಗಬೇಕು, ಗೌರವ ಸಿಗಬೇಕು. ಡಿಗ್ನಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಗೌರವ ಸಿಗಬೇಕು. ನಿಮ್ಮೊಟ್ಟಿಗೆ ಅಮಾನವೀಯವಾಗಿ ವರ್ತನೆ ಮಾಡುವಂಥದ್ದು ಅಥವಾ ಅಪಶಬ್ದದ ಮಾತುಗಳನ್ನ ಮಾತಾಡುವಂಥದ್ದು, ಈ ತರ ಎಲ್ಲ ಮಾಡಲಿಕ್ಕೆ ಕಾನೂನಿನಲ್ಲಿ ಸಂಪೂರ್ಣವಾಗಿ ನಿಷೇಧ ಇದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಏಡ್ಸ್ ಮತ್ತು ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಬಿ ಸಂಧ್ಯಾ, ಡಾಕ್ಟರ್ ಪಿ ನಾಗೇಶ್, ಎಆರ್ಟಿ ಕೇಂದ್ರ ಜಿಲ್ಲಾ ಆಸ್ಪತ್ರೆ ಮಾಜಿ ವೈದ್ಯಾಧಿಕಾರಿ ಡಾಕ್ಟರ್ ಪೂರ್ಣಿಮಾ, ದಲಿತ ಪರ ಹೋರಾಟಗಾರ ನಾಗರಾಜ್ ಹೆತ್ತೂರು, ಪ್ರಕೃತಿ ಸಮುದಾಯ ಸೇವಾ ಸಂಸ್ಥೆ ಅಧ್ಯಕ್ಷೆ ವರ್ಷಾ, ಯಶಸ್ವಿನಿ ಶ್ರೇಯಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷೆ ಅಸ್ಮಾ ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ನಾನು ಸ್ವಾರ್ಥಕ್ಕಾಗಿ ಮೋದಿಯವರ ಜೊತೆ ಸಂಬಂಧ ಬೆಳೆಸಿಲ್ಲ. ದೇಶದ 150 ಕೋಟಿ ಜನರಿಗಾಗಿ ಸಂಬಂಧ ಬೆಳೆಸಿದ್ದೇನೆ. ದೇಶವನ್ನ ಮೋದಿಯಲ್ಲದೆ ಮಮತಾ ಬ್ಯಾನರ್ಜಿ, ಸ್ಟಾಲಿನ್ ಸಮರ್ಥವಾಗಿ ನಡೆಸುತ್ತಾರಾ ಎಂದು ಜೆಡಿಎಸ್ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಎಚ್ ಡಿ ದೇವೇಗೌಡ ಪ್ರಶ್ನೆ ಮಾಡಿದ್ದಾರೆ. ಜೆಡಿಎಸ್ ಮುಖಂಡರ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟ್ರದ ರಾಜಕಾರಣ ವಿಭಿನ್ನವಾಗಿದೆ. ನಾನು 15 ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಸೋತು ಗೆದ್ದಿದ್ದೇನೆ. ಕುಮಾರಸ್ವಾಮಿ 9 ತಿಂಗಳು ಮುಖ್ಯಮಂತ್ರಿಯಾಗಿ ಮಾಡಿದ ಕೆಲಸಗಳನ್ನು ನೆನೆಯಬೇಕು. 28 ಕೋಟಿ ಸಾಲ ಮನ್ನಾ ಮಾಡಿದ್ದರು. ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನಮ್ಮ ಕುಟುಂಬ ಶ್ರಮಿಸಿದೆ. ನಮ್ಮ ಕುಟುಂಬ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾವು ರೈತರ ಮಕ್ಕಳು, ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಎಂದರು. ಪುರಸಭೆ ಎಲೆಕ್ಷನ್ ದೇಶದ ಮಾಜಿ ಪ್ರಧಾನಮಂತ್ರಿ ಬಂದು ಇಲ್ಲಿ ಕೂತು ನನ್ನ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಲೇಬೇಕು ಅಂತ ಹೇಳಿ ಹೋರಾಟ. ಶಾಸಕ ಎಚ್ ಡಿ ರೇವಣ್ಣ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಎಷ್ಟು ಸೀಟ್ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ದೇಶದ ಉಳಿವಿಗಾಗಿ ನಮಗೆ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವುದು ಮುಖ್ಯ. ನಮಗೆ ಹಿಂದೂಗಳು ಬೇರೆಯಲ್ಲ, ಮುಸ್ಲಿಮರು ಬೇರೆಯಲ್ಲ. ಮೋದಿಯವರು 10 ವರ್ಷಗಳಲ್ಲಿ ಅಯೋಧ್ಯೆ, ಕಾಶಿ, ಗಂಗಾ ನದಿಯ ಸ್ವರೂಪವನ್ನು ಬದಲಿಸಿ ರಸ್ತೆಗಳನ್ನು ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ದಾರೆ ಎಂದರು. ನೆಹರು ಕಾಂಗ್ರೆಸ್ ಆಗಿ ಉಳಿದಿಲ್ಲ. ಕಾಂಗ್ರೆಸ್ನವರು ಬೇಕಾದಾಗ ಉಪಯೋಗಿಸಿಕೊಂಡು ಬೇಡವಾದಾಗ ಕಸದಂತೆ ಎಸೆಯುತ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕಾಗಿ ಹಾತೊರೆಯುವ ಪಕ್ಷವಾಗಿದೆ ಎಂದರು. ಏನು ಯಾವಾಗ ಅಧಿಕಾರ ಬೇಕೋ ಉಪಯೋಗಿಸ್ಕೊಳ್ಳೋದು, ಅಧಿಕಾರ ಹೋದ್ಮೇಲೆ ನಮ್ಮನ್ನ ಅವತ್ತು ಬಂದರು ಕುಮಾರಣ್ಣ ನೀನೇ 5 ವರ್ಷ ಇರ್ಬೇಕು, ದೇವೇಗೌಡರು ಹೇಳಿದ್ ಬೇಡ ರೀ ನೀವೇ ಬೇಕಾರಾಗ್ರಿ ಅಂತ ಹೇಳಿ ದೇವೇಗೌಡರು ಬಡ್ಕೊಂಡ್ರು. ಆದರೂ ಆಮೇಲೆ ಅವತ್ತು ಕುಮಾರಸ್ವಾಮಿಯವ್ರ ಇವತ್ತು ಓದ್ ತಗೊಳಪ್ಪ
ಇವತ್ತು ರಾಜ್ಯ ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಬೇಲೂರು ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಅಭ್ಯರ್ಥಿ ಸೋತಿರಬಹುದು, ಆದರೆ ಶಕ್ತಿ ಕುಂದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲಿದ್ದೇವೆ. ಅಲ್ಲದೆ ನನ್ನ 5 ವರ್ಷದ ಸಂಸದರ ಅವಧಿಯಲ್ಲಿ ಏನು ಕೆಲಸ ಮಾಡಿದ್ದೇವೆ ಎನ್ನುವುದು ಗೊತ್ತಿದೆ ಎಂದರು. ಕೆಲಸ ಮಾಡ್ತೀನಿ. ಹೌದು, ದೇವೇಗೌಡರವರ ಆಶೀರ್ವಾದದ ಮೇಲೆ, ರೇವಣ್ಣ ಸಾಹೇಬರ ಒಂದು ಸಲಹೆ ಮೇಲೆ, ನಮ್ಮ ಎಲ್ಲಾ ಕಾರ್ಯಕರ್ತರ ಮುಖಂಡರ ಒಂದು ಆಶೀರ್ವಾದದ ಮೇಲೆ ಇವತ್ತು ನಾವು ಮೋದಿಯವರ ಸಲಹೆ ಮೇಲೆ, ಮೋದಿಯವರ ಒಂದು ಆಶೀರ್ವಾದ ಮೇಲೆ ಕೂಡ ಇವತ್ತು ಸುಮಾರು 10,000 ಕೋಟಿ ರೂಪಾಯಿ ಇವತ್ತು ಅನುದಾನ ತರ ಅಂತ ಕೆಲಸನ ಇವತ್ತು ಈ ಜಿಲ್ಲೆಗೆ ಮಾಡೋ ಅಂತ ಕೆಲಸನ ಮಾಡಿದ್ದೀವಿ. ಇವತ್ತು ವಿವಿಧ ಇಲಾಖೆಗಳಲ್ಲಿ ಇವತ್ತು ನಾನು ಹೇಳ್ತಾ ಇರೋದು ಕೇವಲ ಬರೀ ಸ್ಟೇಟ್ ಲೆವೆಲ್ ಗವರ್ಮೆಂಟ್ ಅಲ್ಲ, ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಮಾತ್ರ, ಅಂದ್ರೆ ಕೇಂದ್ರದ ಸಚಿವರು ಕೊಟ್ಟಿರೋ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಎಚ್.ಕೆ. ಕುಮಾರಸ್ವಾಮಿ, ಜಿಲ್ಲಾ ಘಟಕದ ಅಧ್ಯಕ್ಷ ಕೆ.ಎಸ್. ಲಿಂಗೇಶ್, ತಾಲೂಕು ಘಟಕದ ಅಧ್ಯಕ್ಷ ತೋಚ ಅನಂತ ಸುಬ್ಬರಾಯ ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಮನೆಯಲ್ಲಿ ಮಗುವಿರಲಿ, ಮಡಿಲಲ್ಲಿ ತುಂಬಿರಲಿ ಸಂತಸ, ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ, ಮನೆ ಮನೆಯಲ್ಲಿ ಸಂತಸವಿರಲಿ. ಮನೆಯಲ್ಲಿ ಮಗುವಿರಲಿ, ಮಡಿಲಲ್ಲಿ ತುಂಬಿರಲಿ ಸಂತಸ, ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್, ಸ್ಯಾನಿಟರಿ ಅಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್ ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ? ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ.
ಸುಮಾರು 45 ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ. ನಿಮಗೆ ಬೇಕಾಗುವ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ. ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್. ಈಗ ಪಡೆಯಿರಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ. ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಮ್ ಮುಖ್ಯಸ್ಥರಾದ ಕುಮಾರ್ ಅಮೋಘ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ. ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ. ಇದಲ್ಲದೆ ಕಾಟ್, ಬೆಡ್, ಚೇರ್ಸ್, ಬೀನ್ ಬ್ಯಾಗ್, ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ. ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್, ರಿಂಗ್ ರಸ್ತೆ ಸರ್ಕಲ್, ಸಾಲಗಾಮೆ ಮುಖ್ಯ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9886259324. ಕೇವಲ 399 ರೂಪಾಯಿಗಳಲ್ಲಿ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್. ಹಾಯ್ ಹಲೋ ನಮಸ್ಕಾರ ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ನ ಮುಂಭಾಗ ಶಾಂತಿ ಸ್ಟೋರ್ಸ್ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ. ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ಗಳನ್ನು ನೀಡುತ್ತಿದ್ದಾರೆ. ಕೇವಲ 30 ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ಗಳನ್ನು ಹಾಕಿಕೊಡಲಾಗುತ್ತಿದೆ. 399 ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ. ಹಾಗೂ ಕೇವಲ 850 ರೂಪಾಯಿಗೆ ಸ್ಮಾರ್ಟ್ ವಾಚ್ಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಅದಲ್ಲದೆ 20,000 ರೂಪಾಯಿಯ ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ನೆಕ್ ಬ್ಯಾಂಡ್, 30,000 ರೂಪಾಯಿನ ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ. ಹಾಗೂ ನೀವು ಯಾವುದೇ ಮೊಬೈಲ್ನ ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದರೆ 50% ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ. ಮತ್ತು ಯಾವುದೇ ಸ್ಮಾರ್ಟ್ಫೋನ್ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂತಹ ಅವಕಾಶ. ಜೊತೆಗೆ ಎಲ್ಲ ಸ್ಮಾರ್ಟ್ಫೋನ್ನ ಮೇಲೆ 0% ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ. ಮತ್ತು ಎಲ್ಲ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ. ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲಾಗುತ್ತದೆ. ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ. ಈ ಎಲ್ಲ ಆಫರ್ಸ್ಗಳು ಕೆಲವೇ ದಿನಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯೋ ಮುಂಚೆ ಎಲ್ರಿಗೂ ಶೇರ್ ಮಾಡಿ. ರಂಗನಾಥ ಮೊಬೈಲ್ಸ್ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ನೆನಪಿಗಾಗಿ ಶ್ರೀ ರಾಮದೂತ ಹನುಮಾನ್ ದಂಡ್ ಟ್ರಸ್ಟ್ ವತಿಯಿಂದ ಜನವರಿ 22ರಂದು ಚಿಕ್ಕಗರಡಿ ಮನೆಗೆ ಸಾಧನೆ ಮಾಡುವ ಮರದ ಗದೆಗಳನ್ನು ನೀಡಲಾಗುವುದೆಂದು ಟ್ರಸ್ಟಿನ ಕಾರ್ಯದರ್ಶಿ ವಿಕಾಸ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಗರಡಿ ಮನೆಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ಇಲ್ಲಿ ಗರಡಿ ಮಾಡುವವರಿಗೆ ಸ್ಫೂರ್ತಿ ಮತ್ತು ಪ್ರತಿನಿತ್ಯ ಗರಡಿ ಮಾಡುವುದರಿಂದ ಒಳ್ಳೆಯ ಆರೋಗ್ಯವಂತರಾಗಿರಬಹುದು. ಅದರ ಜೊತೆಯಲ್ಲಿ ಹನುಮಾನ್ ಚಾಲೀಸ್ವನ್ನ ನಿತ್ಯ ಪಠಿಸುವುದರಿಂದ ಉತ್ತಮ ವಿದ್ಯಾಭ್ಯಾಸ, ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲು ನಮಗೆ ಇದು ದಾರಿದೀಪವಾಗಿದೆ ಎಂದರು. ನಗರದ ಚಿಕ್ಕಗರಡಿ ಮನೆಯಲ್ಲಿ ಜನವರಿ 22ರ ಸೋಮವಾರದಂದು ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ನೆನಪಿಗಾಗಿ ಅವಧೂತ ಸದ್ಗುರುಗಳಾದ ಶ್ರೀ ಶ್ರೀ ಬಿಂದು ಮಾಧವ ಶರ್ಮಾ ಸದ್ಗುರುವಿನ ಆಶೀರ್ವಾದದಿಂದ ಆರಂಭವಾದ ಶ್ರೀರಾಮದೂತ ಹನುಮಾನ್ ದಂಡ್ ಟ್ರಸ್ಟ್ ಹಾಸನ ಈ ಸಂಘದ ವತಿಯಿಂದ ಸಾಧನೆ ಮಾಡುವ ಮರದ ಗದೆಗಳನ್ನು ಚಿಕ್ಕಗರಡಿ ಮನೆಗೆ ನೀಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ವೇದಬ್ರಹ್ಮ ಶ್ರೀ ಕೃಷ್ಣಮೂರ್ತಿ ದಶಗ್ರಂಥಿಯವರಿಂದ ಬೆಳಿಗ್ಗೆ 6 ಗಂಟೆಗೆ ಹೋಮ ಇರುತ್ತದೆ. ಶ್ರೀ ಕ್ಷೇತ್ರ ಬೆಲಗೂರಿನ ಪೀಠಾಧಿಕಾರಿಗಳಾದ ಶ್ರೀ ಶ್ರೀ ವಿಜಯ ಮಾರುತಿ ಶರ್ಮಾ ಗುರುಗಳು ಆಗಮಿಸುತ್ತಾರೆ ಎಂದರು. ಹನುಮಾನ್ ದಂಡ್ ಟ್ರಸ್ಟ್ ಏನಿದೆ, ಈ ಬೆಲಗೂರು ಗುರುಗಳು ನಾಮಾಂಕಿತ ಮಾಡಿಕೊಟ್ಟಿರುವಂಥ ಟ್ರಸ್ಟ್ ಇದು. ಇದರ ಮುಖೇನ ಸುಮಾರು 3.5 ಲಕ್ಷ ಅಂದಾಜು ವೆಚ್ಚದ್ದು. ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಮುಂದೆ ಗದೆಗಳು, ಆ ಗದೆದು ಇದು ಶಾಂಪಲ್ ಪೀಸ್ಗಳಷ್ಟೇ. ಇದು ಏನಿದೆ ಈ ಥರದ್ದು ಒಂದೊಂದುವೆ 12 ಸೆಟ್ ಇದೆ. ಮತ್ತೆ ಆ ಕಡೆ ಲಾಸ್ಟ್ ಒಂದು ನೋಡ್ತಾ ಇದ್ದೀರಲ್ಲ, ಅದೊಂದು ಧೋಬಿ ಶಾಟ್ ಅಂತ ಹೇಳಿ, ಇಂಗ್ಲೀಷಲ್ಲಿ ಅದು ಬನಾನಾ ಬ್ಯಾಗ್ ಅಂತಾರೆ. ಅದಕ್ಕೆ ನಮ್ಮ ದೇಸಿ ಪರಂಪರೆಯಲ್ಲಿ ಅದಕ್ಕೆ ಧೋಬಿ ಶಾಟ್ ಹೊಡಿತೀವಿ ಅಂತ ಹೇಳ್ತೀವಿ. ಆ ಥರದನ್ನ 6 ಮಾಡಿಸಿದ್ದೀವಿ. ಮತ್ತು ಇದನ್ನ ಏನಂತ ಹೇಳಿದ್ರೆ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಏನಾಗ್ತಾ ಇದೆ ಅವತ್ತಿನ ದಿನ ಚಿಕ್ಕಗರಡಿ ಮನೆಗೆ ಇದನ್ನ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವತ್ತಿನ ದಿನ ಮುತ್ತೈದೆಯರಿಗೆ ಒಂದು ಬಾಗಣ ಒಂದು ಪ್ರೋಗ್ರಾಮ್ ಇಟ್ಕೊಂಡು, ಮತ್ತೆ ಅಲ್ಲಿರೋಂಥ ಬಂದಿರೋಂಥ ಭಕ್ತಾದಿಗಳು ಸಾರ್ವಜನಿಕರು ಏನಿರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಪ್ರಸಾದ ವಿನಿಯೋಗ, ಅಂದ್ರೆ ಒಂದು ಏನಿದೆ ಪ್ರಸಾದ ಮಾಡಿಸ್ಬೇಕು ಅನ್ನೋದೊಂದಿದೆ. ಮುತ್ತೈದೆಯರಿಗೆ ಒಂದು ಬಾಗಣ ಕೊಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಮತ್ತೆ ಅಲ್ಲಿ ಗಾರ್ಡಿನ್ ಮಾಡ್ತಾ ಇರೋಂಥ ಎಷ್ಟು ಜನ ತಾಲೀಮ್ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಈಗ ನೀವೇನು ನೋಡ್ತಾ ಇದ್ದೀರಾ ಮುಂದೆ ಗದೆ, ಆ ತರ ಗದೆಗಳು ಅಲ್ಲಿಗೆ ತಲುಪಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮದೂತ ಹನುಮಾನ್ ದಂಡ್ ಟ್ರಸ್ಟಿನ ಅಧ್ಯಕ್ಷ ಎಚ್.ಎಸ್. ಹರೀಶ್, ಉಪಾಧ್ಯಕ್ಷ ದೇವು, ಯೋಗೇಶ್, ವಿಜಯ್ ಇತರರು ಉಪಸ್ಥಿತರಿದ್ದರು.
ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಜನವರಿ 22ರಂದು ನಡೆಯುವ ಶ್ರೀರಾಮ ದೇವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ದಿನದಂದು ಸಾರ್ವಜನಿಕರು ಸ್ವಯಂ ಪ್ರೇರಣೆಯಿಂದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂತೆ ಹೊಳೆನರಸೀಪುರ ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ತಿಳಿಸಿದರು. ಹೊಳೆನರಸೀಪುರ ತಾಲೂಕು ಕಚೇರಿಯ ಸಭಾಂಗಣದಲ್ಲಿಂದು ಕರೆಯಲಾಗಿದ್ದ ವಿವಿಧ ಸಂಘ ಸಂಸ್ಥೆಗಳ ಮತ್ತು ಎಲ್ಲ ಜನಾಂಗದ ಮುಖಂಡರು ಮತ್ತು ಸಾರ್ವಜನಿಕರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಅಯೋಧ್ಯೆಯಲ್ಲಿ ಜನವರಿ 22ರಂದು ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಆ ದಿನ ದೇವಾಲಯಗಳಲ್ಲಿ ಅಭಿಷೇಕ ಪೂಜೆ ನಡೆಸಲು ಧಾರ್ಮಿಕ ದತ್ತಿ ಇಲಾಖೆ ಸೂಚಿಸಿದೆ. ಎಲ್ಲ ದೇವಾಲಯಗಳಲ್ಲಿ ದೀಪ ಹಚ್ಚಲು, ಪ್ರಸಾದ ವಿತರಿಸಲು ಯಾವುದೇ ಆಕ್ಷೇಪ ಇಲ್ಲ. ಆದರೆ ಯಾವುದೇ ರೀತಿಯ ಮೆರವಣಿಗೆ ಹಾಗೂ ಡಿಜೆ ಬಳಸಲು ಅವಕಾಶ ಇಲ್ಲ ಎಂದು ಧಾರ್ಮಿಕ ದತ್ತಿ ಇಲಾಖೆ ಸ್ಪಷ್ಟವಾಗಿ ತಿಳಿಸಿದೆ ಎಂದು ತಹಸೀಲ್ದಾರ್ ತಿಳಿಸಿದರು. ಅಯೋಧ್ಯೆಯ ರಾಮಮಂದಿರ ಟ್ರಸ್ಟಿನವರೇ ಸಭೆ, ಸಮಾರಂಭ, ಮೆರವಣಿಗೆ, ವಿಜಯೋತ್ಸವ ಆಚರಣೆ ಬೇಡ. ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ದೀಪ ಹಚ್ಚಿ ಪ್ರಸಾದ ನೀಡಿ ಈ ಕಾರ್ಯಕ್ರಮ ವೀಕ್ಷಿಸಲು ದೇವಾಲಯದಲ್ಲಿ ಅವಕಾಶ ಮಾಡಿಕೊಡಿ ಎಂದು ತಿಳಿಸಿದ್ದಾರೆ. ನಾವು ಕೂಡ ಆ ಆದೇಶದಂತೆ ನಡೆದುಕೊಳ್ಳೋಣ ಎಂದರು. ಅನಾಹುತ ಆದರೆ ತಾಲೂಕು ಆಡಳಿತ ಮತ್ತೆ ಪೊಲೀಸ್ ಇಲಾಖೆ ಜವಾಬ್ದಾರ. ಹಾಗಾಗಿ ನಮ್ಗೆ ಏನು ಸರ್ಕಾರದಿಂದ ಆದೇಶ ಇದೆ ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಕ್ಕೆ ನೀವು ಮಾಡ್ಕೊಳ್ಳಿಕ್ಕೆ ನಮ್ಮ ಅನುಮತಿ ಇದೆ. ಅದು ಬಿಟ್ಟು ಈಗ ನಮ್ಮ ಅರುಣ್ ಅವರು ಹೇಳಿದ್ರು, ಪ್ರದೀಪ್ ಸಾಹೇಬ್ ಹೇಳಿದ್ರು, ಬೇರೆ ವಿಚಾರಕ್ಕೆ ಇಲ್ಲ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಇಒ ಗೋಪಾಲ್ ಪಿಆರ್, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್, ನಗರ ಠಾಣಾ ಎಸ್ಐ ಅರುಣ್, ಪುರಸಭಾ ಮುಖ್ಯಾಧಿಕಾರಿ ಮಹೇಂದ್ರ ಹಾಗೂ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಚನ್ನರಾಯಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಬೇಕು. ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಪಾಲನೆ ಮಾಡದ ಅಧಿಕಾರಿಗಳಿಗೆ ಮತ್ತು ಶಾಲಾ ಕಾಲೇಜುಗಳ ಮೇಲೆ ಶಿಸ್ತುಬದ್ಧ ಕ್ರಮವನ್ನು ಜರುಗಿಸಲು ಮುಂದಾಗುತ್ತೇವೆ ಎಂದರು. ಅದರಲ್ಲೂ ಕೂಡ ಈ ವರ್ಷ ವಿಶೇಷವಾಗಿ ರಾಜ್ಯ ಸರ್ಕಾರ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರುವ ಸಂವಿಧಾನದ ಬಗ್ಗೆ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಕೂಡ ಒಂದು ರಥ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿದೆ. ಅದು ಸಭೆಯಲ್ಲಿ ಡಿವೈಎಸ್ಪಿ ರವಿಪ್ರಸಾದ್, ವೃತ್ತ ನಿರೀಕ್ಷಕ ವಸಂತ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಪುರಸಭೆಯ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಒಕ್ಕಲಿಗರ ಮೀಸಲಾತಿ ಕೋಟಾ ಕಡಿಮೆ ಮಾಡಿ ಮುಸ್ಲಿಮರಿಗೆ ನೀಡಿದ್ದೆ ನಾನು. ಕುಟುಂಬ ಸಮೇತ ಅಯೋಧ್ಯೆಗೆ ಹೋಗ್ತೇನೆ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿಕೆ. ಕೌಟುಂಬಿಕ ಕಲಹ ಹಿನ್ನೆಲೆ ಪೊಲೀಸ್ ಕಾನ್ಸ್ಟೇಬಲ್ ಆತ್ಮಹತ್ಯೆಗೆ ಶರಣು. ಮತ್ತು ಮಂಗಳಮುಖಿಯರು ಲೈಂಗಿಕ ವೃತ್ತಿಯವರಿಗೆ ವಿಶೇಷವಾದ ಹಕ್ಕು ರಕ್ಷಣೆ ಇದೆ, ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ರವಿಕಾಂತ್ ಸಲಹೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.